ಹಾಯ್, ನಮಸ್ತೆ ಸ್ನೇಹಿತರೆ, ಶುಭೋದಯ, ಶುಭ ದಿನ. ಸೋತು ಗೆದ್ದವಳು ನೀಳ್ಗತೆಯ 7ನೇ ಭಾಗ ಈಗ ಕೇಳೋಣವೇ. ಮಾವನ ಬೈಗುಳುಗಳನ್ನು ಕೇಳಿ ಕೋಪಗೊಳ್ಳದೆ ಆಕೆ ಹೇಳ್ತಾಳೆ, ಬ್ಲಾಕ್ ಮೇಲರ್, ಸರಿ ಮಾವ, ನಾನು ಚಂಡಾಳಿನೇ, ಹಾಗೇ ಅನ್ನಿ ಅಡ್ಡಿ ಇಲ್ಲ. ಆದರೆ ನಿಮ್ಮನ್ನು ನಾನು ಮಾವ ಅಂತ ಅಲ್ಲದೆ ಇನ್ನು ಹೇಗೆ ಕರೀಲಿ? ನನ್ನ ಮಕ್ಕಳ ಅಜ್ಜ ನೀವಾಗಿರುವಾಗ. ಏನಂದೆ? ನಿನ್ನ ಮಕ್ಕಳಿಗೆ ನಾನು ಅಜ್ಜನ? ಯಾವ ಬೇವರ್ಸಿಗೆ ಹುಟ್ಟಿದ್ದೋ ಏನೋ, ನಾನ್ಯಾಕೆ ನಿನ್ನ ಮಕ್ಕಳಿಗೆ ಅಜ್ಜ ಆಗಲಿ? ಪೂರ್ತಿ ಆಸ್ತಿ ಹೊಡೆಯೋ ಹಂಚಿಕೆ ಹೂಡಿದ್ದೀಯಾ? ಅಂಥ ಆಸೆ ಏನಾದರೂ ಇಟ್ಕೊಂಡಿದ್ರೆ ಮರೆತು ಬಿಡು ಅದನ್ನು. ಮಗನಿಗೋಸ್ಕರ ನೀನು ಅಂದಿದ್ದೆಲ್ಲ ನಂಬ್ತೀನಿ ಅನ್ಕೋಬೇಡ. ಮನಸ್ಸಿನಲ್ಲಿ ಅಳುಕಿದ್ದರೂ ದಬಾಯಿಸಿದರು ರಾಯರು. ಫೋನಿನ ಆಚೆ ಕಡೆಯಿಂದ ಇನ್ನೊಮ್ಮೆ ನಗುವಿನ ಸದ್ದು. ರಾಯರ ಜನ್ಮವನ್ನೇ ಜಾಲಾಡುವಂಥ ಹೀನಾಯ ಮಾತುಗಳು. ಒಂದು ಮಾತಂತೂ ಕರೆಕ್ಟಾಗಿ ಆಡಿದ್ರಿ ನೋಡಿ, ನಿಜವಾಗ್ಲೂ ನನ್ನ ಮಕ್ಕಳು ಹುಟ್ಟಿದ್ದು ಬೇವರ್ಸಿಗೇನೆ. ಈ ಮುದಿ ವಯಸ್ಸಿನಲ್ಲೂ ಇಬ್ಬಿಬ್ಬರು ಸೂಳೆಯರನ್ನಿಟ್ಟುಕೊಂಡು ನೀವು ಚಕ್ಕಂದ ಆಡ್ತಿರುವಾಗ ನಿಮ್ಮ ಮುದ್ದಿನ ಮಗ ಶಶಿಕಾಂತ ಬೇವರ್ಸಿ ಆಗದೆ ಇನ್ನೇನಾಗ್ತಾನೆ? ಅದೆಲ್ಲ ಇರಲಿ, ಈಗ ವಿಷಯಕ್ಕೆ ಬರೋಣ. ದುಡ್ಡು ರೆಡಿ ಆಗಿದೆ ತಾನೇ? ರೇಗಿ ಹೋಯಿತು ರಾಯರಿಗೆ. ಹೌದಮ್ಮ, ರೆಡಿಯಾಗೇ ಇದೆ. ದುಡ್ಡು ನಿಮ್ಮಪ್ಪ ಸಂಪಾದನೆ ಮಾಡಿಟ್ಟಿದ್ದು ನೋಡು, ನಿಮಗೆ ಬಾಚಿ ಬಾಚಿ ಕೊಡೋದಿಕ್ಕೆ. ಒಬ್ಬಳು ಹೆಣ್ಣಾಗಿ ನೀನು ಇಂಥ ಕೆಲಸ ಮಾಡೋ ಬದಲು ಮೈ ಮಾರ್ಕೊಂಡ್ರೆ ಇದಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ಕೋಬಹುದಲ್ಲ. ಕೆಟ್ಟ ಮಾತು ಕೋಪದ ಭರದಲ್ಲಿ ಉಗುಳು ಬಿಟ್ಟರು ರಾಯರು. ಅತ್ತ ಕಡೆಯಿಂದ ಕರ್ಕಶ ಧ್ವನಿ, ಏನೆಂದೇ ಮುದಿಯ? ಮೈ ಮಾರ್ಕೋಬೇಕಾ? ಅದಕ್ಕೆ ನಿನ್ನ ಮಗಳನ್ನು ಕಳಿಸು. ನಿನ್ನ ಜೊತೆ ನನಗೇನು ವ್ಯವಹಾರ ಬೇಕಾಗಿಲ್ಲ. ಅದೇನಿದ್ದರೂ ಪೊಲೀಸರು ನೋಡಿಕೊಳ್ಳಲಿ. ಆಕೆಯ ಮಾತಿನ್ನು ಮುಗಿಯುವ ಮುನ್ನವೇ, ತಾಯಿ ಬೇಡಮ್ಮ, ಹಾಗೆ ಮಾತ್ರ ಮಾಡಬೇಡ. ಹಾಳು ಕೋಪಕ್ಕೆ ಏನೇನೋ ಅಂದುಬಿಟ್ಟೆ, ಕ್ಷಮಿಸಿಬಿಡು. ಹಣ ರೆಡಿಯಾಗಿದೆ, ಯಾವಾಗ ಹೇಗೆ ಕೊಡಬೇಕು ಅಂತ ದಯವಿಟ್ಟು ತಿಳಿಸು, ದೈನ್ಯತೆಯಿಂದ ಅಂದರು ರಾಯರು. ಆಲ್ ರೈಟ್, ಇನ್ಮುಂದೆ ವ್ಯವಹಾರಕ್ಕೆ ತಚ್ಚಿಲ್ದಿರೋ ಮಾತುಗಳು ನಿಮ್ಮಿಂದ ಬಂದರೆ ಮತ್ತೆ ನನ್ನನ್ನು ದೂರಿ ಪ್ರಯೋಜನ ಇಲ್ಲ. ಈ ಸಲ ಕ್ಷಮಿಸಿದ್ದೀನಿ ಬಿಡಿ. ಹೆಣ್ಣು ಅಂದರೆ ಬರೀ ಭೋಗವಸ್ತು ಮಾತ್ರ ಅಂತ ತಿಳ್ಕೊಂಡಿರೋ ನಿಮ್ಮಂತಹ ಜನರ ಬಾಯಿಯಿಂದ ಮೈಮಾರೋ ಮಾತಲ್ಲದೆ ಬೇರೆ ಇನ್ನೇನು ತಾನೇ ಬಂದಿತ್ತು? ವ್ಯಂಗ ನುಡಿಗಳಲ್ಲಿ ಅಸಹ್ಯ ತುಂಬಿತ್ತು. ನೋಡಮ್ಮ, ನೀನ್ಯಾರೋ ಏನು ನಿನ್ನ ತಲೆಯಲ್ಲಿ ಓಡ್ತಿದೆಯೋ, ಎಂತಹ ಹಾಗೆತನವೋ ನನಗೆ ತಿಳಿಯದು. ಆದರೂ ನೀನು ಡಿಮ್ಯಾಂಡ್ ಮಾಡಿದ ದುಡ್ಡು ಕೊಡಲು ಒಪ್ಪಿದ್ದೀನಿ. ಆದರೆ ಈ ಘಟನೆ ಹಾಗಾಯಿತು. ಅದನ್ನು ಫೋಟೋ ತೆಗೆಯೋ ಬದಲು ನನ್ನ ಮಗ ಮರ್ಡರರ್ ಆಗೋದನ್ನು ತಪ್ಪಿಸಬಹುದಿತ್ತು ನೀನು. ಹಾಗೆ ಮಾಡಿ ನನ್ನ ಕೈಲಿ ಪ್ರತಿಫಲ ಕೇಳಿದ್ದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಅದು ಬಿಟ್ಟು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನೋಡಿದರೆ ನಿಮಗೆ ನಮ್ಮ ಮೇಲೆ ಪೂರ್ವ ದ್ವೇಷ ಇರಬೇಕು ಅಂತ ಅನಿಸುತ್ತೆ. ಅಥವಾ ನನ್ನ ತಲೆ ಕೆಟ್ಟ ಮಗನಿಂದ ಅತ್ಯಾಚಾರಕ್ಕೋ ಮೋಸಕ್ಕೋ ನೀನು ಒಳಗಾಗಿರಬೇಕು. ನನ್ನ ಮಾತು ನಿಜ ಆಗಿದ್ದರೆ ಹೇಳಿಬಿಡಮ್ಮ, ನೀನು ಕೇಳಿದ್ದಕ್ಕಿಂತ ಡಬಲ್ ಕೊಡ್ತೀನಿ ದುಡ್ಡು. ನಿನ್ನ ಮುಂದಿನ ಭವಿಷ್ಯ ರೂಪಿಸಿಕೋ. ಆದರೆ ನನ್ನ ಮಗನ ಬಾಳ್ವೆಗೆ ಮುಳ್ಳಾಗಬೇಡ, ಅಂಗಲಾಚುವಂತೆ ಬೇಡಿಕೊಂಡರು ರಾಯರು. ಫೋನಿನ ಅತ್ತ ಕಡೆಯಿಂದ ಅಪಹಾಸ್ಯ ಮಾಡುವಂತೆ ನಕ್ಕ ಧ್ವನಿ. ಬಹಳ ಬಹಳ ಒಳ್ಳೆತನ ತೋರಿಸ್ತಿದೀಯಾ. ಬಹುಶಃ ನನ್ನ ಹಿಡಿದು ಹಾಕಲು ಬಲೆ ನೇಯ್ತಿದ್ದೀಯನ್ಸುತ್ತೆ ಅಲ್ವಾ? ಎದೆ ದಸಕ್ಕೆಂದಿತು ರಾಯರಿಗೆ. ತಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಈಕೆಗೆ ಹೇಗೆ ತಿಳಿಯಿತು ಅಂದ್ಕೊಂಡ್ರು. ನೋಡು, ನೀನು ತಿಳ್ಕೊಂಡಿರೋ ಹಾಗೆ ನಾನೇನು ಅಂದುಕೊಂಡಿಲ್ಲ. ನಿನ್ನ ಹಿಡಿದು ಹಾಕಿ ನನ್ನ ಮಗನನ್ನು ನಾನೇ ಜೈಲಿಗೆ ಕಳಿಸ್ತೀನಾ? ಅಮೌಂಟ್ ಯಾವಾಗ ಕೊಡಬೇಕು ಅದು ಹೇಳಿಬಿಡು. ಒಂದು ಸಲ ಈ ಘೋರ ಚಿಂತೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಮಹಾತಾಯಿ, ನಿನಗೆ ಕೈ ಮುಗಿತೀನಿ, ಪ್ರಾಮಾಣಿಕ ಧ್ವನಿಯಲ್ಲಂದರು ರಾಯರು. ಗೊಮ್ಮಟೇಶ್ವರ ಬೆಟ್ಟ ಗೊತ್ತು ತಾನೇ ಅಂದಳು ಆಕೆ. ಹಾಂ, ಗೊತ್ತು, ಮುಂದೆ ಹೇಳು. ಆತುರ ತೋರಿದರು ರಾಯರು.
ಶುಕ್ರವಾರ ರಾತ್ರಿ 12 ಗಂಟೆಗೆ, ಅಂದರೆ ನಾಳೆ ರಾತ್ರಿ ಸರಿಯಾಗಿ 12 ಗಂಟೆಗೆ ಗೊಮ್ಮಟೇಶ್ವರ ಬೆಟ್ಟಕ್ಕೆ ಹತ್ತುವ 9ನೇ ಮೆಟ್ಟಲ ಬದಿಗೆ ಎಡಗಡೆಗೆ ದುಡ್ಡಿರೋ ಸೂಟ್ಕೇಸ್ ಇರಿಸಿ ತಿರುಗಿ ನೋಡದೆ ಹಿಂತಿರುಗಬೇಕು. ನಾಡಿದ್ದು 10 ಗಂಟೆಗೆ ಫೋಟೋ ಅದರ ನೆಗೆಟಿವ್ಸ್ ನಿಮ್ಮ ಕೈ ಸೇರುತ್ತೆ. ಏನಾದರೂ ಕಂತ್ರಿ ಬುದ್ಧಿ ತೋರಿಸಿದ್ಯೋ ಪರಿಣಾಮ ಗೊತ್ತಲ್ವಾ. ಗುಡ್ ಬಾಯ್. ಟಕ್ಕನೆ ಫೋನಿಟ್ಟ ಸದ್ದು. ತಾನು ರಿಸೀವರ್ ಕೆಳಗಿಡುತ್ತಾ ಗೆಳೆಯನ ಮುಖ ನೋಡಿದರು ರಾಯರು. ವಿಷಯ ತಿಳಿಯಿತು ಕಣೋ. ನನ್ನ ಹೆಸರಲ್ಲಿ ಹಣಕ್ಕಾಗಿ ಫೋನ್ ಮಾಡಿದ್ದು ಕೂಡ ಈಕೆನೇ ಎಂದು ನನ್ನ ಅನುಮಾನ ಎಂದರು ವೈ. ಅನುಮಾನ ಎಂಥದ್ದು? ಅವಳೇ ಫೋನ್ ಮಾಡಿದ್ದು ಶಶಿ ತಗೊಂಡೋದ ದುಡ್ಡಿನ ಗತಿ ಏನಾಗಿದ್ಯೋ ಅವನು ಬಂದಮೇಲೇ ಗೊತ್ತಾಗೋದು. ನಾಳೆ ರಾತ್ರಿ ಹಣ ಕೊಟ್ಟರೂ ಆಕೆ ಫೋಟೋ ನೆಗೆಟಿವ್ಸ್ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಪೊಲೀಸ್ ಹತ್ರ ಹೋಗೋ ಹಾಗೂ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೈ ಹಿಸುಕಿಕೊಂಡರು ರಾಯರು. ಪೊಲೀಸ್ ಹತ್ರ ಹೋದರೆ ನಿನ್ನ ಮಗ ಮಾಡಿರೋ ಘನ ಕಾರ್ಯವನ್ನು ಹೇಳಬೇಕಲ್ಲ. ಅದರಿಂದ ಆ ಯೋಚನೆ ಮಾಡದಿರೋದೇ ವಾಸಿ. ಆದರೆ ಒಂದು ಕೆಲಸ ಮಾಡ್ಬೋದು. ಬ್ಲಾಕ್ ಮೇಲ್ ಮಾಡ್ತಿರೋ ಹುಡುಗಿ ಯಾರು, ಯಾವ ದ್ವೇಷದಿಂದ ಹೀಗೆ ಮಾಡ್ತಿದ್ದಾಳೆ, ಇದನ್ನು ಮೊದಲು ಪತ್ತೆ ಮಾಡಬೇಕು. ಗಂಭೀರವಾಗಂದರು ಪೈ. ಪತ್ತೆ ಮಾಡೋದಷ್ಟೇ ಅಲ್ಲ, ಫೋಟೋ ನೆಗೆಟಿವ್ಸ್ ಸಿಕ್ಕ ಮೇಲೆ ಅವಳಿಗೆ ಚೆನ್ನಾಗಿ ಪಾಠ ಕಲಿಸಬೇಕು. ರೋಷದಿಂದ ನುಡಿದರು ರಾಯರು. ಅಲ್ಲೇ ನೀನು ತಪ್ಪು ಮಾಡ್ತಿರೋದು. ನಿನ್ನ ಸ್ನೇಹ ಇಲ್ಲಿಗೆ ಮುಗಿದರೂ ಪರವಾಗಿಲ್ಲ. ನನಗನಿಸಿದ್ದನ್ನು ನಾನು ಹೇಳೇ ಬಿಡೋನು. ಹಿಂದೆ ಕೂಡ ಎಷ್ಟೋ ಬಾರಿ ನಿನ್ನನ್ನು ಎಚ್ಚರಿಸಿದ್ದೆ ಇಂಥ ವಿಷಯಗಳಲ್ಲಿ. ನೆನಪಿರಬಹುದು ನಿನಗೆ. ಸುಮ್ಮನೆ ಮಾತಿಗಾಗಿ ಅಂತೀನಿ. ಕ್ಯಾಸೆಟ್ನಲ್ಲಿ ನಾವು ಕಂಡ ಚಿತ್ರಗಳು, ಅದರಲ್ಲಿರೋ ರೇಪ್ಗೊಳಗಾದ ಆ ಮುಗ್ಧ ಹುಡುಗಿ, ಅದನ್ನು ಸರಿಯಾಗಿ ಜ್ಞಾಪಿಸ್ಕೋ. ನಿನ್ನ ಮಗಳು ಶರ್ವಾಣಿನೇ ಆ ಜಾಗದಲ್ಲಿ ಇದ್ದಿದ್ರೆ ಆಗ ನೀನೇನು ಮಾಡ್ತಿದ್ದೆ? ಗುರಿ ನೋಡಿ ಬಾಣ ಬಿಟ್ಟರು ಮಾಧವ ಪೈ. ನಮಸ್ತೆ. ಮುಂದಿನ ಭಾಗ ನಾಳೆ. ದಯವಿಟ್ಟು ಕತೆ ಕೇಳಿ, ನೀವು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ